ಪ್ರಶ್ನೆ 1. ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾದದ್ದು ಯಾವಾಗ? ಆಯ್ಕೆಗಳು ಎ 1990, ಬಿ 1890, ಸಿ 1915, ಡಿ 1920. ಸರಿಯಾದ ಉತ್ತರ 1890ರಲ್ಲಿ ಸ್ಥಾಪನೆ ಆಯಿತು. ಪ್ರಶ್ನೆ 2. ಭಾರತೀಯ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ಆಯ್ಕೆಗಳು ಎ ಡೆಹ್ರಾಡೂನ್, ಬಿ ಹೈದರಾಬಾದ್, ಸಿ ದೆಹಲಿ, ಡಿ ಮುಂಬೈ. ಸರಿಯಾದ ಉತ್ತರ ಡೆಹ್ರಾಡೂನ್ನಲ್ಲಿದೆ. ಪ್ರಶ್ನೆ 3. ಆಧುನಿಕ ವರ್ಗೀಕರಣಶಾಸ್ತ್ರದ ಪಿತಾಮಹ ಯಾರು? ಆಯ್ಕೆಗಳು ಎ ರಾಬರ್ಟ್ ಕೋಚ್, ಬಿ ಲೂಯಿ ಪಾಶ್ಚರ್, ಸಿ ರಾಬರ್ಟ್ ವಿಟೇಕರ್, ಡಿ ಕರೋಲಸ್ ಲೀನಿಯಸ್. ಆಧುನಿಕ ವರ್ಗೀಕರಣಶಾಸ್ತ್ರದ ಪಿತಾಮಹ ಎಂದು ಕರೋಲಸ್ ಲೀನಿಯಸ್ ಅನ್ನು ಕರೆಯುತ್ತಾರೆ. ಪ್ರಶ್ನೆ 4. ಕ್ಷಯ ರೋಗಕ್ಕೆ ಔಷಧಿ ಕಂಡುಹಿಡಿದವರು ಯಾರು? ಆಯ್ಕೆಗಳು ಎ ರಾಬರ್ಟ್ ಕೋಚ್, ಬಿ ಲೂಯಿ ಪಾಶ್ಚರ್, ಸಿ ಕೋಪ್ಲ್ಯಾಂಡ್, ಡಿ ಗೋಲ್ಡ್ಸ್ಟೀನ್. ಸರಿಯಾದ ಉತ್ತರ ರಾಬರ್ಟ್ ಕೋಚ್. ಪ್ರಶ್ನೆ 5. ಕರ್ನಾಟಕ ಗತವೈಭವ ಗ್ರಂಥ ಬರೆದವರು ಯಾರು? ಆಯ್ಕೆಗಳು ರಾಹ ದೇಶಪಾಂಡೆ, ಬಿ ಸಿದ್ದಪ್ಪ ಕಂಬಳಿ, ಸಿ ಆಲೂರು ವೆಂಕಟರಾಯ, ಡಿ ಹರ್ಡೇಕರ್ ಮಂಜಪ್ಪ. ಸರಿಯಾದ ಉತ್ತರ ಆಲೂರು ವೆಂಕಟರಾಯ. ಪ್ರಶ್ನೆ 6. ಮರುಭೂಮಿ ಖಂಡ ಎಂದು ಯಾವುದನ್ನು ಕರೆಯುತ್ತಾರೆ? ಆಯ್ಕೆಗಳು ಎ ಏಷ್ಯಾ, ಬಿ ಆಸ್ಟ್ರೇಲಿಯಾ, ಸಿ ಅಮೇರಿಕಾ, ಡಿ ಆಫ್ರಿಕಾ. ಆಸ್ಟ್ರೇಲಿಯಾ ಖಂಡವನ್ನು ಮರುಭೂಮಿಯ ಖಂಡ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 7. ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ ಪತ್ರಿಕೆ ಹೊರಡಿಸಿದವರು ಯಾರು? ಆಯ್ಕೆಗಳು ಎ ಮಹಾತ್ಮ ಗಾಂಧಿ, ಬಿ ಜವಾಹರ್ಲಾಲ್ ನೆಹರು, ಸಿ ಬಿ ಆರ್ ಅಂಬೇಡ್ಕರ್, ಡಿ ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಬಿ ಆರ್ ಅಂಬೇಡ್ಕರ್. ಪ್ರಶ್ನೆ 8. ಮಿತ್ರಮೇಳ ಗುಪ್ತ ಸಂಘಟನೆ ಸ್ಥಾಪಿಸಿದವರು ಯಾರು? ಆಯ್ಕೆಗಳು ಎ ವಿ ಡಿ ಸಾವರ್ಕರ್, ಬಿ ಚಂದ್ರಶೇಖರ್ ಆಜಾದ್, ಸಿ ಮಹಾತ್ಮ ಗಾಂಧಿ, ಡಿ ಖದೀರಾಮ್ ಬೋಸ್. ಸರಿಯಾದ ಉತ್ತರ ವಿ ಡಿ ಸಾವರ್ಕರ್. ಪ್ರಶ್ನೆ 9. ಮೊದಲ ಬಾರಿಗೆ ಕರ್ನಾಟಕ ಎಂಬ ಹೆಸರು ಕೊಟ್ಟವರು ಯಾರು? ಆಯ್ಕೆಗಳು ಎ ರಾಷ್ಟ್ರಕೂಟರು, ಬಿ ಬಾದಾಮಿ ಚಾಲುಕ್ಯರು, ಸಿ ಕದಂಬರು, ಡಿ ಗಂಗರು. ಸರಿಯಾದ ಉತ್ತರ ಬಾದಾಮಿ ಚಾಲುಕ್ಯರು. ಪ್ರಶ್ನೆ 10.
ಮೀನಿನಿಂದ ಮಾನವ ಸಿದ್ಧಾಂತ ಮಂಡಿಸಿದವರು ಯಾರು? ಆಯ್ಕೆಗಳು: ಎ. ಅನಕ್ಸಾಮಿಂಡರ್, ಬಿ. ಹೆರೋಡೋಟಸ್, ಸಿ. ಯುರಿಪಿಡಿಸ್, ಡಿ. ಅಲೆಕ್ಸಾಂಡರ್. ಗ್ರೀಕ್ನ ಅನಾಕ್ಸಿಮಿಂಡರ್ ಎಂಬುವವರು ಮೀನಿನಿಂದ ಮಾನವ ಸಿದ್ಧಾಂತವನ್ನು ಮಂಡಿಸಿದರು.